ಓಕೆ, ನಾನು ಮೊನ್ನೆ ಇದ್ರ ಡಿಸ್ಕಷನ್ ಮಾಡೋ ಮುಂದೆ ರಿಲೇಷನ್ ಬಿಟ್ವೀನ್ ಡೈಲ್ಯೂಷನ್ ಆ್ಯಂಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಮಾತಾಡಿದ್ವಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದ್ರೆ ಅಲ್ಫಾ, ಹೌದಿಲ್ಲ? ಹಾಂ, ಆಸ್ ಯು ಇನ್ಕ್ರೀಸ್ ಡೈಲ್ಯೂಷನ್, alpha for strong electrolytes also increases, correct? Strong electrolyte ಫರಕ್ ಬೀಳಂಗಿಲ್ಲ, because strong electrolyte already ಏನೇನು ಡಿಸೋಸಿಯೇಟ್ ಆಗ್ಬೇಕು ಎಲ್ಲ ಆಗ್ಬಿಟ್ಟಿರ್ತೈತಿ. weak electrolyte ಗೆ as dilution increases, degree of dissociation also increases. ಇದನ್ನ ಹೇಳೋ ಮುಂದೆ ನಾನು ಏನೋ ಒಂದು ಹೇಳಿದ್ದೆ, at infinite dilution, as dilution increases, degree of dissociation increases. So degree of dissociation weak electrolytes ಗೆ ಬಹಳ ಕಡಿಮೆ ಇರ್ತೈತಿ, 0.01 ಹಿಂಗಿರ್ತದೆ, ಹೌದಿಲ್ಲ? ಸೊ ನೀವು ನೀರು ಹಾಕೋಂತ ಹೋದ್ರಿ, ಇದು ಜಾಸ್ತಿ ಹಾಕೋಂತ ಹೋಗ್ತಾ 0.02, 0.2, 0.4, 0.6, 0.8, ಫೈನಲಿ 1 ರೀಚ್ ಆತಂದ್ರ ಏನಾಗ್ತಿದೆ? ವೀಕ್ ಇದ್ದಿದ್ದು ಸ್ಟ್ರಾಂಗ್ ಆಯ್ತು, ಹೌದಿಲ್ಲ? ಸೊ ಹಂಗಂದ್ರೆ ಯಾವ್ಯಾವ ವೀಕ್ ಎಲೆಕ್ಟ್ರೋಲೈಟ್ ಇರ್ತಾವು ಅವನ್ನ ತಗೊಂಡ್ಬಂದು ನಾವು ಇನ್ಫೈನೈಟ್ ಡೈಲ್ಯೂಷನ್ ಮಾಡಿಬಿಟ್ರೆ ಅವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗ್ಬಿಡ್ತಾವು ಅಂತ ಅನ್ಸುತ್ತ. ಹಂಗ ಆಕ್ಚುಲಿ ಇತ್ತು ಅಂತಂದ್ರೆ ನಮ್ಮ ದೇಶದಾಗ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರ್ತಿತ್ತು. ಸೊ ಹಿಂಗಂತೂ ಆಗಂಗಿಲ್ಲ. ಒಂದು ನಾವು ವೀಕ್ ಎಲೆಕ್ಟ್ರೋಲೈಟ್ ತಗೊಂಡೆ ಅದಕ್ಕೆ ನೀರು ಹಾಕೊಂತ ಹೋದೆ, ಸ್ಟ್ರಾಂಗ್ ಆಗ್ಬಿಡ್ತು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತು ಅಂತಂತೂ ಇರಂಗಿಲ್ಲ. ಮತ್ತೇನಿದೆ ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಇನ್ಫೈನೈಟ್ ಡೈಲ್ಯೂಷನ್? ಟ್ರಕ್ ಗಟ್ಟಲೆ ನೀರು ಹಾಕೊಂತ ಹೊಂಟ್ಬಿಟ್ರೆ ಇನ್ಫೈನೈಟ್ ಡೈಲ್ಯೂಷನ್. ಇನ್ಫೈನೈಟ್ ಅಂದ್ರೆ ಏನ್ರಿ? ಹಾಂ, ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಏನು? ಇನ್ಫೈನೈಟ್ ಅಂದ್ರೆ ಏನು? 1 lakh, 1 crore. Is it 1 crore infinite? 1 crore and 1 ಇದ್ದೈತಿ. ನಾವು 1 billion ಅಂದ್ರೆ 1 billion and 1 ಇದ್ದೈತಿ. ಸೊ ಇನ್ಫೈನೈಟ್ ಅಂದ್ರೆ ಲೆಕ್ಕಕ್ಕೆ ಸಿಗಲಾರ್ದದ್ದು, ಮಿತಿ ಮೀರಿದ್ದು, ಮಿತಿನ ಇಲ್ಲ, ಲಿಮಿಟ್ಲೆಸ್. ಸೊ ಇನ್ಫೈನೈಟ್ ಅಂದ್ರೆ ಏನು? ನಾವು ಒಂದು ವಾಟಕ್ಕೆ ನೀರು ಹಾಕಿದೆ, ಡೈಲ್ಯೂಷನ್ ಮಾಡಿದೆ, ಇನ್ನೊಂದು ವಾಟಕ್ಕೆ ಹಾಕಿ, ಇನ್ ಸ್ವಲ್ಪ ಡೈಲ್ಯೂಷನ್, ಇನ್ ಸ್ವಲ್ಪ ಡೈಲ್ಯೂಟ್. ಇನ್ಫೈನೈಟ್ ಅಂದ್ರೆ ಏನು? ಹಾಕೋಂತ ಕುಂತು ಬಿಡೋದು ಸಾಯೋತನ. ಏನು ಮಾಡತ್ತಿ? ಒಂದು ಸೊಲ್ಯೂಷನ್ ಡೈಲ್ಯೂಟ್ ಮಾಡತ್ತೀನಿ. 1 ವರ್ಷ ಬಿಟ್ಟು ಏನು ಮಾಡತ್ತಿ? ಒಂದು ಸೊಲ್ಯೂಷನ್ ಡೈಲ್ಯೂಟ್ ಮಾಡತ್ತಿ. ಗಿರ್ಮ್ ತಿನ್ನಕ್ಕೆ ಹೋಂಬ, ಈ ಸೊಲ್ಯೂಷನ್ ಡೈಲ್ಯೂಟ್ ಆದ್ರೂ ಬಂದ್ಬಿಡ್ತೇನೆ. ಏನಾಗ್ಬೇಕು? ಇನ್ಫೈನೈಟ್ಲಿ ಡೈಲ್ಯೂಟ್ ಆಗ್ಬೇಕು. ಹಾಗೆ ನಾನಾ ಗಿರ್ಮಿಟ್ ತೊಗೊಂಡ್ಬರ್ತೀನಿ, ತಡೆಯಲ್ಲ ನೀ ಅಂತೂ ಬರೋಂಗಿಲ್ಲ, ಪಾರ್ಸಲ್ ತೊಗೊಂಡ್ಬರ್ತೀನಿ ನಾನು. ಸೊ ಇನ್ಫೈನೈಟ್ ಡೈಲ್ಯೂಷನ್ ಈಸ್ ನಾಟ್ ವಾಟ್ ಇಟ್ ಸೀಮ್ಸ್ ಲೈಕ್. ನಾವು ಏನು ಅನ್ಸತ್ರಿ? ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಜಗ್ಗು ನೀರು, ಜಗ್ಗು ಅಂದ್ರೆ ಜಗ್ಗು ಹಾಕೋಂತ ಹೊಂಟ್ಬಿಡೋದು. ಹಂಗ ಅದು ಅಲ್ಲ. ವಾಟ್ ಎಕ್ಸಾಕ್ಟ್ಲಿ ಇಸ್ ಇನ್ಫೈನೈಟ್ ಡೈಲ್ಯೂಷನ್? ಹಂಗಂದ್ರೆ ಇದಕ್ಕೆ ಇನ್ಫೈನೈಟ್ ಡೈಲ್ಯೂಷನ್ನು ಅಂತಾರ, ಝೀರೋ ಕಾನ್ಸಂಟ್ರೇಷನ್ನು ಅಂತಾರ. ಎರಡು ಒಂದ. ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, ಕಾನ್ಸಂಟ್ರೇಷನ್ ಡಿಕ್ರೀಸಸ್, ಹೌದಿಲ್ಲ? ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಝೀರೋ ಕಾನ್ಸಂಟ್ರೇಷನ್. ಇನ್ಫೈನೈಟ್ ಡೈಲ್ಯೂಷನ್ ಇನ್ನೊಂದು ಹೆಸರೇನು? ಝೀರೋ ಕಾನ್ಸಂಟ್ರೇಷನ್. ಈ ಝೀರೋ ಕಾನ್ಸಂಟ್ರೇಷನ್ ಅಥವಾ ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಆಕ್ಚುಲಿ ಏನು ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಲಕ್ಷ ಕೊಡ್ರಿ. ನಾವು ಮೋಲಾರ್ ಕಂಡಕ್ಟೆನ್ಸ್ ಅನ್ನು ಕನ್ಸಿಡರ್ ಮಾಡಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. molar conductance is denoted by cap m. ಇದಕ್ಕೂ dilution ಏನು relation? As I keep on diluting the solution, what happens to molar conductance? Molar conductance increases. So ಈಗ ನನ್ನ ಕಡೆ ಒಂದು solution ಐತ್ರಿ, ಅದರದ್ದು ವಾಲ್ಯೂಮ್ 5 ml ಐತೆ.
ಆ ಸೊಲ್ಯೂಷನ್ ನಂಗೆ ಇನಿಷಿಯಲಿ ನಂಗೆ ಅದು ಸಿಕ್ಕಾಗ ಅದ್ರದ್ದು 5 ml ಐತಪ್ಪ ಇದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಅದರದ್ದು ಮೋಲಾರ್ ಕಂಡಕ್ಟಿವಿಟಿ ಅಥವಾ ಮೋಲಾರ್ ಕಂಡಕ್ಟೆನ್ಸ್, ವಾಟ್ ಇಸ್ ದ ಯೂನಿಟ್ ಆಫ್ ಮೋಲಾರ್ ಕಂಡಕ್ಟೆನ್ಸ್? ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಇದನ್ನು ಡಿಸ್ಕಸ್ ಮಾಡಿವಿ ನಾವು, ಮಾಡಿವಿಲ್ಲ? ಹಾಂ. ಸೊ ಇದು 5 ml ಇದ್ದಾಗ ಇದು 0.4 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಆಯ್ತದ ಅನ್ಕೋ. ಏನಿದ್ದಾಗ ಏನೈತಿ? ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಏನಿದ್ದಾಗ 5 ml ಇದ್ದಾಗ ವಾಟ್ ಈಸ್ ದ ಕ್ಯಾಪ್ ಎಮ್ ಆಫ್ ದ ಸೊಲ್ಯೂಷನ್? 0.4 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಈಗ ನಾ ಡೈಲ್ಯೂಷನ್ ಜಾಸ್ತಿ ಮಾಡ್ಕೊಂತ ಹೋಗ್ತೀನಿ ಆ ಸೊಲ್ಯೂಷನ್ದು. ಡೈಲ್ಯೂಷನ್ ಜಾಸ್ತಿ ಮಾಡತ್ತೀನಿ ಅನ್ನೋದು ಒಂದು, ಆ ಸೊಲ್ಯೂಷನ್ದು ವಾಲ್ಯೂಮ್ ಜಾಸ್ತಿ ಮಾಡತ್ತೀನಿ ಅನ್ನೋದು ಒಂದು. ಡೈಲ್ಯೂಟ್ ಮಾಡ್ಕೊಂತ ಹೋದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೆ? ಜಾಸ್ತಿ ಆಗುತ್ತಾ? ಹಾಂ. ಸೊ ಇದು 6 ml ಮಾಡಿದೆ ಅನ್ಕೋ, 1 ml ಜಾಸ್ತಿ ಮಾಡಿದೆ. ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ molar conductance also increases. ಹಾಂ. ಸೊ ಇದು 0.5 ಆಯ್ತು. ಇದು 7 ml ಮಾಡಿದರೆ ಇದು 0.6 ಆಯ್ತು. ಇದು 8 ml ಮಾಡಿದರೆ ಇದು 0.7 ಆಯ್ತು. ಇದು 9 ml ಮಾಡಿದರೆ ಇದು 0.8 ಆಯ್ತು. ಇದು 10 ml ಮಾಡಿದ್ರಿ 0.9 ಆಯ್ತು. ಇದು 11 ml ಮಾಡಿದ್ರಿ 0.9 ಉಳಿತು. 12 ml ಮಾಡಿದ್ರಿ 0.9 ಉಳಿತು. 13 ml ಮಾಡಿದ್ರಿ 0.9 ಉಳಿತು. 14 ml ನಾ ಅದನ್ನೊಂದು ಎಫೆಕ್ಟ್ ಕೊಡೋಣಂದು ಮಾಡಲಿಲ್ಲ, ಆ್ಯಕ್ಚುಲಿ ಹಿಡ್ಕೊಂಡಿದ್ದೀನಿ ಗಂಟ್ಲ. 1ನೇ ಸಲ ಅಂತ ಮಾಡಿದ, 2ನೇ ಸಲ ಅದನ್ನು ಕಂಟಿನ್ಯೂ ಮಾಡಿ ಅದಕ್ಕೊಂದು ಟೋನ್ ಕೊಟ್ಟೆ, ಆದ್ರೆ ಸುಳ್ಳು ಮಾಡಿಲ್ಲ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಒಂದು, ಗಾಡಿಗೆ ಎಕ್ಸ್ಪ್ಲೇನ್ ಮಾಡೋದು ಒಂದು. ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ರೀ, ಸ್ವಲ್ಪ ಹಿಂದೆ ಹೋಗ್ತೀನಿ, ಕಟ್ ಮಾಡಿಬಿಡ್ತೀನಿ ಸ್ವಲ್ಪ. 8 ml ಇದ್ದಿದ್ದು 9 ml ಮಾಡಿದ್ರೆ 0.7 ಇದ್ದಿದ್ದು ಮೋಲಾರ್ ಕಂಡಕ್ಟೆನ್ಸ್ 0.8 ಆಯ್ತು. 9 ml ಇದ್ದಿದ್ದು 10 ml ಮಾಡಿದ್ರೆ 0.9 ಆಯ್ತು. ಇದನ್ನಲ್ಲಿ 10 ml ಇದ್ದಿದ್ದು 11 ml ಮಾಡಿದ್ರೆ ಇದು 0.9 ಉಳಿತು. 11 ಇದ್ದಿದ್ದು 12 ಮಾಡಿದ್ರೆ 0.9 ಅಲ್ಲ, ಹೌದು 0.9 ಉಳಿತು. 13 ml ಮಾಡಿದ್ರು 0.9, 14 ml ಮಾಡಿದ್ರು 0.9. ನೀವು ಇಲ್ಲಿ ಮುಂದೆ 14 ಲೀಟರ್ಸ್ ಹಾಕಿದ್ರು 0.9. ಏನಾತಿಲ್ಲ? ಹಾಂ, ಸ್ಯಾಚುರೇಷನ್ ರೀಚ್ ಆಯ್ತು. ನಮಗೆ ಏನು ಗೊತ್ತು? ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಮೋಲಾರ್ ಕಂಡಕ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ಇದು ಜಾಸ್ತಿ ಹಾಕೊಂತ ಹೋತು, ಇದು ಜಾಸ್ತಿ ಹಾಕೊಂತ ಹೋತು. ಬಟ್ ಒನ್ಸ್ ಇಟ್ ರೀಚ್ಡ್ 0.9 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್, ಮೋಲಾರ್ ಕಂಡಕ್ಟೆನ್ಸ್ ಆಫ್ ದ ಸೊಲ್ಯೂಷನ್ ಏನು ರೀಚ್ ಆದಮೇಲೆ 0.9 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ರೀಚ್ ಆದಮೇಲೆ ನೀವು ಮುಂದೆ ಎಷ್ಟು ನೀರು ಹಾಕ್ಕೊಂತ ಹೋದ್ರು, ಎಷ್ಟು ಡೈಲ್ಯೂಷನ್ ಮಾಡ್ಕೊಂತ ಹೋದ್ರು ಇದು ಜಾಸ್ತಿ ಆಗಲಿಲ್ಲ. ಈ ಪಾಯಿಂಟಿಗೆ ನಾವು ಇನ್ಫೈನೈಟ್ ಡೈಲ್ಯೂಷನ್ ಅಂತ ಕರಿತೀವಿ. ಯಾವ ಪಾಯಿಂಟಿಗೆ? 10 ml ಗೆ. 10 ml ಯಾಕೆ ಇನ್ಫೈನೈಟ್ ಡೈಲ್ಯೂಷನ್ ಆಗುತ್ತಾ? ದ್ಯಾಟ್ ಪಾಯಿಂಟ್ ಅಬೌವ್ ವಿಚ್ molar conductance stops increasing, अथवा that point of the solution where molar conductance of that solution reaches saturation is called infinite dilution. Infinite ಅಂದ್ರೆ literally infinite ಅಲ್ಲ. 10 ml, 1 liter, 2 liter, 100 liter ಹಂಗೆ ಹಾಕೊಂತ ಹೋಗ್ಬೋದಿಲ್ಲ, ಹೌದಿಲ್ಲ? ಅದು ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲ. ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ಏನು? ಯಾವ ಪಾಯಿಂಟಿಗೆ ಇದು ಇನ್ಕ್ರೀಸ್ ಆಗತ್ತಿಲ್ಲ. ನೀರು ಹಾಕೊಂತ ಹೋದ್ರೆ, ಡೈಲ್ಯೂಷನ್ ಮಾಡ್ಕೊಂತ ಹೋದ್ರೆ ಮೋಲಾರ್ ಕಂಡಕ್ಟೆನ್ಸ್ ಇನ್ಕ್ರೀಸ್ ಹಾಕೊಂತ ಹೋಗುತ್ತಿಲ್ಲ. ಇದು ಇನ್ಕ್ರೀಸ್ ಆಗೋದು ಒಂದು ಪಾಯಿಂಟಿಗೆ ನಿಂದಿರ್ತೈತಿ. ಅರ್ಥ ಆಗತೈತಿ? ಹಂಗೆ ಹುಯ್ ಏನು ಜಾಸ್ತಿ ಹಾಕೊಂತ ಹೋಗಲ್ಲ, ಅದು ಎಲ್ಲೋ ಒಂದು ನಿಂದಿರ್ತೈತಿ. ಅದು ನಿಂತಾಗ ನಿಮ್ದು ವಾಲ್ಯೂಮ್ ಎಷ್ಟಿತ್ತಲ್ಲ ಅದ ಏನು ಅರ್ಥ ಆಗತ್ತೈತಿಲ್ಲ? ನಾ ಏನು ಹೇಳಕತ್ತೀನಿ, ನೀವು ಎಷ್ಟು ಮುಂದೆ ನೀರು ಹಾಕೊಂತ ಹೋದ್ರು
ಇದು ಜಾಸ್ತಿ ಆಗಂಗಿಲ್ಲ. ಏನು ರೀಚ್ ಆಗೈತೆ ಅಂತ ಕೇಳಿದ್ರೆ ನೀವೇ ಹೇಳಿದ್ರಲ್ಲ, ಏನು ರೀಚ್ ಆಗೈತಿ? ಸ್ಯಾಚುರೇಷನ್ ರೀಚ್ ಆಗೈತಿ. ಒನ್ಸ್ ಇಟ್ ಈಸ್ ರೀಚ್ಡ್ ಸ್ಯಾಚುರೇಷನ್, ನೀವು ಮುಂದೆ ಎಷ್ಟೇ ಅದನ್ನು ಡೈಲ್ಯೂಟ್ ಮಾಡಿದ್ರು ಮೋಲಾರ್ ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗಂಗಿಲ್ಲ. ಎಲ್ಲಿಗೆ ಅದು ಇನ್ಕ್ರೀಸ್ ಆಗೋದು ನಿಂತಲ್ಲ, ಎಲ್ಲಿಗೆ ನಿಂತು? 10 ml ನಿಂತೈತಿ, ಹೌದಿಲ್ಲ? 11 ml ಹಾಕಿದ್ರು 0.9, 12 ಹಾಕಿದ್ರು 0.9 ಅಂದ್ರೆ ಎಲ್ಲಿಗೆ ನಿಂತೈತೆ? ಅದು 0.9 ಇದ್ದಾಗ ನಿಂತೈತಿ. 0.9 ಯಾವಾಗ ಅಚೀವ್ ಆತು? 10 ml ಇದ್ದಾಗ ಆತು. ಸೊ 10 ml ಈಸ್ ಅವರ್ ಇನ್ಫೈನೈಟ್ ಡೈಲ್ಯೂಷನ್. ಅಂದ್ರೆ ಏನು? ಅದಕ್ಕಿಂತ ಜಾಸ್ತಿ ಡೈಲ್ಯೂಷನ್ ಮಾಡಕ್ ಬರಂಗಿಲ್ಲ ಅಂತ. ಮಾಡ್ಬೋದು, ಆದ್ರೆ ಇದಕ್ಕೆ ಫರಕ್ ಬೀಳಂಗಿಲ್ಲ. ಅದಕ್ಕೆ ಫರಕ್ ಬೀಳಿಲ್ಲ ಮಾಡ್ಕೊಂತ ಹೋದ್ರೆ ಏನು ಯೂಸ್ ಆಯ್ತು? ಏನು ಯೂಸ್ ಆಗಲಿಲ್ಲ, ವೇಸ್ಟ್ ಆಗುತ್ತೆ ನೀರು, ಹೌದಿಲ್ಲ? ಹಾಂ. ಸೊ ಏನು ಇನ್ಫೈನೈಟ್ ಡೈಲ್ಯೂಷನ್ ಅಂದರೆ ಇನ್ಫೈನೈಟ್ ಅಲ್ಲ. ಡೆಫಿನೇಷನ್ ಈಗ ಬರೆಸ್ತೀನಿ ಅಂತ ಏನು ಅರ್ಥ ಏನಾಯ್ತು ನಿಮ್ಗೆ ಇದರಿಂದ? ಇಟ್ ಈಸ್ ದ್ಯಾಟ್ ಪಾಯಿಂಟ್ ಆಟ್ ವಿಚ್ molar conductance has reached saturation. Student, ಇದ್ರ ಬಗ್ಗೆ ಒಂದು ಪಾಯಿಂಟ್ ಬರ್ಕೊ. ಆ ಡಬ್ಬಿ ಹಾಕಿದ್ರಲ್ರಿ, ಸಮರಿ ಟೈಪ್ ಹಾಕಿದ್ರಿಲ್ಲ? ಅದಾದಮೇಲೆ ಇನ್ಫೈನೈಟ್ ಡೆಲ್ಯೂಷನ್ ಅಂತ ಹೆಡ್ಡಿಂಗ್ ಹಾಕ್ರಿ, ಅಥವಾ ಬ್ರಾಕೆಟ್ನಾಗ 0 ಕಾನ್ಸಂಟ್ರೇಷನ್. ನಂಗೆ ಥ್ರೋಟ್ ಇನ್ಫೆಕ್ಷನ್ ಬಂದು ಹೋಗ್ಬೇಕಿದ್ದು, ಹೊಲಸು ಕೆಮ್ಮು ನಿಂದಿರೋದು ಎಷ್ಟು ದಿವಸ ಆಯ್ತು. ಇನ್ಫೈನೈಟ್ ಡೈಲ್ಯೂಷನ್ ಅಂತ ಹೆಡ್ಡಿಂಗ್ ಹಾಕಿರಲ್ಲ, ಹಂಗಂದ್ರೆ ಏನಂತ ಬರ್ಕೋರಿ ಕೆಳಗ. ಅ ಪಾಯಿಂಟ್ ಆಫ್ ವಾಲ್ಯೂಮ್, a point of volume where the conductance of solution, a point of volume where the conductance of solution, bracket nagi cap m, conductance of solution bracket nagi na ena cap m andra molar conductance. A point of volume where the conductance of solution bracket nagi cap m is saturated is known as infinite dilution. Is saturated is known as infinite dilution or zero concentration. Infinite dilution or ಏನು zero concentration. ಇದ್ರ ಜೋಡಿ ಈ ಎಕ್ಸಾಂಪಲ್ ಬರ್ಕೋರಿ, ಇದನ್ನ ಅಂಡರ್ಲೈನ್ ಮಾಡ್ರಿ. 10 ml ಅಂದ್ರೆ ದಿಸ್ ಇಸ್ ದ ಪಾಯಿಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಆಫ್ ಇನ್ಫೈನೈಟ್ ಡೈಲ್ಯೂಷನ್. ನೆಕ್ಸ್ಟ್ ಅದ್ರ ಕೆಳಗೆ ಇನ್ನೊಂದು ಪಾಯಿಂಟ್ ಬರ್ಕೋರಿ. ಆ್ಯಂಡ್ ದಿಸ್ ಪಾಯಿಂಟ್ ಬ್ರಾಕೆಟ್ನಾಗ ಕಂಡಕ್ಟೆನ್ಸ್ ಆಟ್ ದಿಸ್ ಪಾಯಿಂಟ್, and this point bracket naga ಏನು ಬರ್ಕೊಂತೀರಿ? ಕಂಡಕ್ಟೆನ್ಸ್ at this point bracket close, and this point bracket naga adu bracket close of infinite dilution depends on and this point of infinite dilution depends on whether the electrolyte is strong or weak. Depends on whether the electrolyte is strong or weak. ಹಿಂಗಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ನಾನೊಂದಿನ ಸ್ಟೇಟ್ಮೆಂಟ್ ಬರ್ತೀನಿ, ನೀವು ಓದ್ರಿ. ಲಾಸ್ಟ್ ಈಗ ಬರ್ತೀನಿ, ಅದೊಂದು ಓದ್ರಿ. ದಿಸ್ ಪಾಯಿಂಟ್ ಅಂದ್ರೆ ಯಾವ ಪಾಯಿಂಟ್? ಐ ಆಮ್ ರೆಫರಿಂಗ್ ಟು 10 ml. ಆ ಎಕ್ಸಾಂಪಲ್ ಒಳಗೆ ಐ ಆಮ್ ರೆಫರಿಂಗ್ ಟು 10 ml. ದಿಸ್ ಪಾಯಿಂಟ್ ಮುಂದೆ ಬ್ರಾಕೆಟ್ನಾಗ ಏನೈತೆ ನಾವೆಲ್ಲ ಆಫ್ ಅಂದ್ರೆ ಅದು 10 ml ರೀಚ್ ಆಯ್ತು, 11 ರೀಚ್ ಆಯ್ತು, 12 ನಮ್ದು ಎಕ್ಸಾಂಪಲ್ ಎಷ್ಟು ರೀಚ್ ಆಯ್ತು? ಸೊ ದ್ಯಾಟ್ ಪಾಯಿಂಟ್ ಆಫ್ ಇನ್ಫೈನೈಟ್ ಡೈಲ್ಯೂಷನ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರೋಲೈಟ್ ಈಸ್ ಸ್ಟ್ರಾಂಗ್ ಆರ್ ವೀಕ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣಂತ. ಅದಕ್ಕಿಂತ ಮೊದಲು
molar conductance at infinite dilution ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ? at infinite dilution or ಇದನ್ನು ಏನಂತ ನಾವು zero concentration. molar conductance ಗೆ ಸಿಂಬಲ್ ಏನು? ಕ್ಯಾಪ್ ಎಮ್ ಹೌದಿಲ್ಲ? ಇದೇನು ಎದಕ್ಕೆ ಸಿಂಬಲ್? ಮಾತು ನಿಲ್ಲಿಸ್ಬೇಕು ಇಲ್ಲ ಕೊಡ್ಬೇಕು. molar conductance ಸಿಂಬಲ್ ಇದು. molar conductance at infinite dilution cap m naught ಅಥವಾ cap naught m ಅಂತ ಕರೀತಾರೆ. cap naught m ಅಥವಾ cap m naught ಅಂದ್ರೆ ಇದು ಝೀರೋ ಇದ್ದಂಗೆ, ಝೀರೋ ಕಾನ್ಸಂಟ್ರೇಷನ್ ಅಂದ್ರೆ ಇನ್ಫೈನೈಟ್ ಡೈಲ್ಯೂಷನ್. ಹಾಂ, ಸೊ ಇದನ್ನ ನಾವು ಒಂದು ಡಿಸೈಡ್ ಮಾಡ್ತೀನಿ, ಕ್ಯಾಪ್ ಎಮ್ ನಾಟ್ ಆ್ಯಂಡ್ ಕ್ಯಾಪ್ ನಾಟ್ ಎಮ್ ನೀವು ಹೆಂಗೆ ಕರಿಬೇಕಂತಂದ್ರೆ. ಬಟ್ ಸಿಂಬಾಲಿಕಲಿ ಹೆಂಗೆ ಕ್ಯಾಪ್ ಎಮ್ ಮೇಲೆ ಒಂದು ಝೀರೋ ನಾಟ್ ಇಡ್ಬೇಕು. ಇದು ಏನು ಹೇಳೋದು ನಮ್ಗೆ? ಮೋಲಾರ್ ಕಂಡಕ್ಟೆನ್ಸ್ ಆಟ್ ಇನ್ಫೈನೈಟ್ ಡೈಲ್ಯೂಷನ್ ಆರ್ ಝೀರೋ ಕಾನ್ಸಂಟ್ರೇಷನ್. ಇದಕ್ಕೆ ಇನ್ನೊಂದು ಹೆಸರು ಐತ್ರಿ, ಮೋಲಾರ್ ಕಂಡಕ್ಟೆನ್ಸ್ ಆಟ್ ಇನ್ಫೈನೈಟ್ ಡೈಲ್ಯೂಷನ್ ಅನ್ನೋದಕ್ಕಿಂತ ಏನಂತಾರ್ರಿ? ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಇದಕ್ಕೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಇನ್ನು ಅಂತಾರೆ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಇದು ಎರಡು ಒಂದ ನಿಮ್ಗೆ ಅನಿಸ್ತಾವೋ ಇಲ್ಲೋ? ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅನ್ನೋದು ಒಂದು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅನ್ನೋದು ಒಂದು. ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಂದ್ರೆ ಏನು? ಮೋಲಾರ್ ಕಂಡಕ್ಟೆನ್ಸ್ ಅಲ್ಲಿಗೆ ಲಿಮಿಟ್ ಆಯ್ತು ಅಂತ. ಈಗ 10 ml ಗೆ ಎಷ್ಟೈತಿ ಮೋಲಾರ್ ಕಂಡಕ್ಟೆನ್ಸ್? 0.9 ಹೌದಿಲ್ಲ? 11 ml ಗೆ ಎಷ್ಟೈತಿ? 12 ಗೂ 0.9. ಸೊ ಮೋಲಾರ್ ಕಂಡಕ್ಟೆನ್ಸ್ ಅಲ್ಲಿಗೆ ಲಿಮಿಟ್ ಆತಂತ. ಎಲ್ಲಿಗೆ ಲಿಮಿಟ್ ಆತ? ಇನ್ ಝೀರೋ ಕಾನ್ಸಂಟ್ರೇಷನ್ಗೆ ಅಥವಾ ಇನ್ಫೈನೈಟ್ ಡೈಲ್ಯೂಷನ್ಗೆ ಲಿಮಿಟ್ ಆತಿಲ್ಲ. ಅದಕ್ಕಿಂತ ಮುಂದೆ ಹೋದ್ರೆ ನಮ್ದು ಏನು ಜಾಸ್ತಿ ಆಗೋಲ್ದು, molar conductance ಜಾಸ್ತಿ ಆಗೋಲ್ದು. therefore that concentration which is zero concentration or infinite dilution will limit the molar conductance. ಹೌದಿಲ್ಲ? therefore this conductance is called limiting molar conductance or limiting molar conductivity. Limiting molar conductance is the molar conductance when the concentration is infinite, the concentration is zero or at infinite dilution. So ಹಿಂಗೆ ಅನ್ನಕ್ಕೆ ಹೋಗಂಗಿಲ್ಲ, ಎಲ್ಲರೂ ಹಿಂಗೆ ಅಂದ್ಬಿಡ್ತಾರೆ. ಮೋಲಾರ್ ಕಾನ್ಸಂಟ್ರೇಷನ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅನ್ನೋಕಿನ ಏನಂತಾರ? ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಅಂದ್ರೆ ಕ್ಯಾಪ್ ನಾಟ್ ಎಂ ಬಗ್ಗೆ ಮಾತಾಡಕತ್ತ ನಾವು ಅಂತ ಅರ್ಥ ಮಾಡ್ಕೋಬೇಕು ನೀವು. ಇದ್ರ ಸಿಂಬಲ್ ಇದು. ಸ್ಟೂಡೆಂಟ್ ಹಾಂ, ಈಗ ನಾವು ಆ ಸ್ಟೇಟ್ಮೆಂಟಿಗೆ ಹೋಗೋಣಂತೆ. ಏನೋ ಒಂದು ಬರ್ಸಿದ್ನಲ್ಲ ನಾನು. ಈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿಕಿನ ಮೊದಲ ಆ ಪಾಯಿಂಟ್, ಇನ್ಫೈನೈಟ್ ಡೈಲ್ಯೂಷನ್ ಇದು ಪಾಯಿಂಟ್ ನಮ್ಮ ಎಕ್ಸಾಂಪಲ್ ಒಳಗೆ 10 ml ಬಂದಿತ್ತು. ಹಾಂ, ಅದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಆ ವ್ಯಾಲ್ಯೂ? 10 ml, ಅದು 20 ml, ಅದು 1 ಲೀಟರು. ಈ ಎಕ್ಸಾಂಪಲ್ ಒಳಗೆ 10 ml ಹಂಗೆ ಎಕ್ಸಾಂಪಲ್ ಹೇಳಕ್ಕೆ ಹೇಳಿ ನಾನು. ಬೇರೆ ಸೊಲ್ಯೂಷನ್ ಒಳಗೆ ಅದು 1 ಲೀಟರ್ ಇರ್ತಿತ್ತೋ, 2 ಲೀಟರ್ ಇರ್ತಿತ್ತೋ, ಇನ್ನು 20 ಲೀಟರ್ ಇರ್ತಿತ್ತೋ ಅನ್ನೋದು ಆ ಸೊಲ್ಯೂಷನ್ ಒಳಗಿರೋ ಎಲೆಕ್ಟ್ರೋಲೈಟ್ ಸ್ಟ್ರಾಂಗ್ ಆಯಿತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂತ ಬರ್ಸಿವಿಲ್ಲ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ನೀವು ಇದನ್ನು ಬರೀರಿ. ಅಂದ್ರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ಗೆ ಇದನ್ನು ಅಂತಾರ. ಬಿಕಾಸ್ ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ಒಳಗೆ ಇದು ಬರೀ ಹೆಸರು ಇರ್ತಾವೆ, ಅದು ಇರಂಗಿಲ್ಲ. ಓಕೆ, ಈಗ ಇನ್ಫೈನೈಟ್ ಡೈಲ್ಯೂಷನ್ನಿಗೆ ಮೋಲಾರ್ ಕಂಡಕ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು. ಏನಾಗುತ್ತೆ? ವಾಟ್ ಈಸ್ ಕ್ಯಾಪ್ ಎಮ್ ನಾಟ್? molar conductance at infinite dilution or limiting molar conductance ಅಥವಾ limiting molar conductivity. ಇದನ್ನ ಲಕ್ಷಕೊಡ್ರಿ. ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕ್ಯಾಲ್ಕುಲೇಟ್ ಮಾಡೋಣ.
ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನನಗೆ ಮೊದಲು ಇನ್ಫೈನೈಟ್ ಡೈಲ್ಯೂಷನ್ ಏನು ಗೊತ್ತಾಗಲ್ಲ. ಇನ್ಫೈನೈಟ್ ಡೈಲ್ಯೂಷನ್ ಗೊತ್ತು ನಮಗೆ ಏನದು. ಇಟ್ ಈಸ್ ಸಚ್ ಅ ಪಾಯಿಂಟ್ ಆಫ್ಟರ್ ವಿಚ್ ದೇರ್ ಇಸ್ ನೋ ಇನ್ಕ್ರೀಸ್ ಇನ್ ಮೋಲಾರ್ ಕಂಡಕ್ಟೆನ್ಸ್. ಅಂದ್ರೆ ಆ ಪಾಯಿಂಟ್ ಏನು ರೀಚ್ ಆಗುತ್ತೆ, ಸ್ಯಾಚುರೇಷನ್ ರೀಚ್ ಆಗುತ್ತಾ. ಸೊ ಆ ಸ್ಯಾಚುರೇಷನ್ ರೀಚ್ ಆಗಿದ್ದ ಪಾಯಿಂಟ್ನಾಗ ಮೋಲಾರ್ ಕಂಡಕ್ಟೆನ್ಸ್ ಏನಿತ್ತು ಅಂತ ನಾವು ಕಂಡು ಹಿಡಿದ್ರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಕಂಡು ಹಿಡ್ದಂಗ ಹೌದಿಲ್ಲ. ಅದನ್ನ ನಾವು ಏನಿಗೆ ಎರಡು ಕೇಸ್ನ ಸ್ಟಡಿ ಮಾಡೋಣ. ಒಂದು ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಇನ್ನೊಂದು ಫಾರ್ ವೀಕ್ ಎಲೆಕ್ಟ್ರೋಲೈಟ್. ಅದಕ್ಕೆ ನಾವೊಂದು ಗ್ರಾಫ್ ಹಾಕ್ತೀನಿ ರೀ, ಲಕ್ಷ ಕೊಟ್ಟು ಕೇಳ್ಬೇಕು, ನೋಡ್ಬೇಕು. ಒಂದನೇ ಕೇಸ್ ನಮ್ದೇನ್ರಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ನೀವು ಹೇಳ್ರಿ ಇಲ್ಲ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಆಮೇಲೆ ನಾನು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ರಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಒಳಗೆ ಅಲ್ಫಾ ಎಷ್ಟು ಇರ್ತೈತೆ ರೀ? 1%. ಹೇಳಿದ್ರೆ 100%. ಹೌದಿಲ್ಲ? ಈಗ ಇದಕ್ಕೆ ನಾ ಡೈಲ್ಯೂಷನ್ ಮಾಡಿದ್ರೆ ಅದು ಅಲ್ಫಾಕ್ಕೆ ಏನಾರ ಫರಕ್ ಬೀಳ್ತಾನೆ? ಫರಕ್ ಬೀಳಂಗಿಲ್ಲ, ಬಿಕಾಸ್ ಅದು ಮ್ಯಾಕ್ಸಿಮಮ್ ಎಷ್ಟು ಇರ್ಬೇಕು ಅಷ್ಟು ಆಲ್ರೆಡಿ ಐತಿ. ಸೊ ನಾ ಈಗ ಡೈಲ್ಯೂಟ್ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಇಲ್ಲೇ ಲಕ್ಷ ಕೊಡ್ರಿ. ನಾನು ವೈ ಆಕ್ಸಿಸ್ ಒಳಗೆ ಕ್ಯಾಪ್ ಎಮ್ ಅಂದ್ರೆ ಮೋಲಾರ್ ಕಂಡಕ್ಟೆನ್ಸ್, ಎಕ್ಸ್ ಆಕ್ಸಿಸ್ ಒಳಗೆ ರೂಟ್ ಸಿ. ಸಿ ಅಂದ್ರೆ ಕಾನ್ಸಂಟ್ರೇಷನ್. ರೂಟ್ ಯಾಕೆ ತೊಗೊಂಡಿಪ್ಪ ಅಂದ್ರೆ ಈಗ ನೀವು 10ನೇ 9ನೇ ಇಂಥ ಗ್ರಾಫ್ ಹಾಕ್ತಿದ್ರಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಥಾಟ್ ಮ್ಯಾಥ್ಸ್ನಾಗ ಗ್ರಾಫ್ ಹಾಕ್ತಿದ್ರಿ ನೋಡ್ರಿ, ಸ್ಕೇಲ್ ಅಂತ ಬರೀತಿದ್ರಿ ನೀವು. ಸ್ಕೇಲ್ ಎಕ್ಸ್ ಆಕ್ಸಿಸ್ 1:1 ಏನು ಬರ್ತಿದ್ರಲ್ಲ, 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಯೂನಿಟ್ ಅಂತ ಬರೀತಿದ್ರಿ. ಒಮ್ಮೊಮ್ಮೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಯೂನಿಟ್ಸ್ ಅಂತ ಬರಿಬೇಕಾಗ್ತಿತ್ತು. ಯಾಕಂದ್ರೆ ಅವು ವ್ಯಾಲ್ಯೂಸ್ ಭಾಳ ಇರ್ತಿದ್ವು, ಅಷ್ಟ್ರಾಗ ಸಾಲ್ತಿದ್ದಿಲ್ಲ. ಹೌದಿಲ್ಲ? ಆ ಶೀಟದ ಸೈಜ್ನಾಗ ಅದು ಸಾಲ್ತಿದ್ದಿಲ್ಲ. ಅದು ನೀವು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಯೂನಿಟ್ ಬರೆದ್ರೆ ಮುಂದೆ ಹೆಂಗೆ ಉದ್ದಕ್ಕೆ ಹೋಗ್ತಿತ್ತು. ಅದು ನೀವು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಯೂನಿಟ್ ಬರೆದ್ರೆ ಅದು ಎಷ್ಟು ಹಾಗೆ ಹಿಡಿತೈತೆ. ಹೌದಿಲ್ಲ? ಹಾಂ, ಅದ ನೀವು ಲಕ್ಷ ಇಟ್ಕೊಂಡು ಇದನ್ನು ನೋಡ್ಬೇಕು. ಇಲ್ಲ ನಾ ಸಿ ಬರೆದು ಬಿಟ್ಟಿದ್ರೆ, ರೂಟ್ ಸಿ ಬದಲಿ ಕಾನ್ಸಂಟ್ರೇಷನ್ ಅಷ್ಟ, ರೂಟ್ ಕಾನ್ಸಂಟ್ರೇಷನ್ ಬದಲಿ ಕಾನ್ಸಂಟ್ರೇಷನ್ ಬರೆದು ಬಿಟ್ಟಿದ್ರೆ ಇದು ಉದ್ದಕ್ಕೆ ಹೋಗ್ತೈತೆ. ಹಿಂಗೆ ನಮ್ಮ ಗ್ರಾಫ್ ಎಷ್ಟ್ರಾಗ ಹಿಡಿಬೇಕು ಅಷ್ಟ್ರಾಗ ಹಿಡಿತಿದ್ದಿಲ್ಲ. ಅರ್ಥ ಆಗೈತನ್ರಿ? ಇದು ಅಲ್ರಿ ಗ್ರಾಫ್ ಹಿಂಗೆ ಚಂದ ಕಾಣುತ್ತನ್ರಿ, ಹಿಂಗೆ ಹಿಂಗೆ ಐತಿ ಎಕ್ಸ್ ಆಕ್ಸಿಸ್, ಹಿಂಗೆ ಹೊಂಟೆ ಐತಿ. ನಮ್ಮ ವೈ ಆಕ್ಸಿಸ್ ಈಟ ಐತಿ. ಚಂದ ಕಾಣುತ್ತಾನೋ ಅದು ಚಂದ ಕಾಣೋದು ಬಿಡ್ರಿ, ಹೋಲಿ ಚಂದಾಗ ಅದರಿಂದ ನಾವು ಡೇಟಾ ಅನಲೈಸ್ ಮಾಡ್ಬೋದನ. ಗ್ರಾಫ್ ಎದಕ್ಕೆ ಹಾಕ್ತೀವ್ರಿ ನಾವು? 5 ಮಾರ್ಕ್ಸಿಗೆ ಅಂತ ಅಲ್ರಿ. ನಾವು ಗ್ರಾಫು, ಈ ಪೈ ಚಾರ್ಟ್, ಆ ಚಾರ್ಟ್, ಸುಡುಗಾಡು ಚಾರ್ಟ್ ಎದಕ್ಕೆ ಹಾಕ್ತೀವಿ? ನಂಬರ್ಸ್ ಓದ್ಕೊಂತ ಹೋದ್ರೆ ಅರ್ಥ ಆಗಂಗಿಲ್ಲ. ಆ ನಂಬರ್ಸ್ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಹಾಕಿದ್ರೆ ಈಸಿಲಿ ಅರ್ಥ ಮಾಡ್ಕೋಬಹುದು ಫಾರ್ ಅನಾಲಿಸಿಸ್. ಹೌದಿಲ್ಲ? ಹಾಂ. ಸೊ ಈಗ ಇದು ಈಟ ಐತಿ, ಇದು ಹಿಂಗೆ ಐತಂದ್ರೆ ಏನು ನೋಡ್ತೀರಿ ಸೈನ್? ದ ವ್ಯಾಲ್ಯೂಸ್ ವಿಲ್ ಗೆಟ್ ಕ್ರ್ಯಾಂಪ್ಡ್. ಹೌದಿಲ್ಲ? ಸೊ ಇದು ಎಷ್ಟೈತಿ, ಇದು ಅಷ್ಟ ಇತ್ತು ಅಂದ್ರೆ ನಮ್ಗೆ ಈಸಿಲಿ ಸ್ಟಡಿ ಮಾಡ್ಬೋದಿಲ್ಲ ವ್ಯಾಲ್ಯೂಸ್. ರೂಟ್ ಸಿ ಹಾಕ, ಸಿ ಅಲ್ಲ, ಸಿ ಹಾಕಿದ್ರೆ ಉದ್ದಕ್ಕೆ ಹೋಗ್ಬಿಡ್ತೈತೆ ಅಂತ ರೂಟ್ ಸಿ. ಓಕೆ, ಈ ಗ್ರಾಫಿಗೆ ಬರೋಣ, ಲಕ್ಷ ಕೊಡ್ರಿ ಎಲ್ಲರೂ. ಒಂದು ಸೊಲ್ಯೂಷನ್ ಕೊಟ್ಟಾರ ಅನ್ಕೋರಿ, ಆ ಸೊಲ್ಯೂಷನ್ ಅದು ಕಾನ್ಸಂಟ್ರೇಷನ್ ಎಷ್ಟೋ ಐತಿ ಅಂದ್ರೆ ಅಲ್ಲಿಂದ ಜಾಸ್ತಿ ಆಯ್ತು ಅಲ್ಲಿಂದ ಕಡಿಮೆ ಆಯ್ತು ಅಂತ ಹೇಳ್ಬೇಕಂದ್ರೆ ಎಷ್ಟೋ ಇರ್ಬೇಕು, ಫಸ್ಟ್ ಇರುತ್ತೆ. ಹೌದಿಲ್ಲ? ಎಷ್ಟೋ ಒಂದು ವ್ಯಾಲ್ಯೂ ಐತೆ ಅನ್ಕೋ, ಇಷ್ಟೇ. ಈ ಕಾನ್ಸಂಟ್ರೇಷನ್ ಇದ್ದಾಗ ಅದಕ್ಕೆ ಮೋಲಾರ್ ಕಂಡಕ್ಟೆನ್ಸ್ ಇಷ್ಟೇನೋ ಐತೆ ಅನ್ಕೋ. ಈಗ ಡೈಲ್ಯೂಷನ್ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ ನಾವು. ಎಫೆಕ್ಟ್ ಆಫ್ ಡೈಲ್ಯೂಷನ್, ಈ ಇನ್ಫೈನೈಟ್ ಡೈಲ್ಯೂಷನ್ ರೀಚ್ ಆಗ್ಬೇಕಂದ್ರೆ ಒಂದು ಯಾವುದೋ ಒಂದು ಪಾಯಿಂಟ್ ಇಂದ ಡೈಲ್ಯೂಷನ್ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕಿಲ್ಲ. ಸೊ ಡೈಲ್ಯೂಷನ್ ಜಾಸ್ತಿ ಮಾಡ್ಕೊಂತ ಹೋಗ್ತೀನಿ ಅನ್ನೋದು ಒಂದು, ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೊಂಡು ಬರ್ತೀನಿ ಅನ್ನೋದು ಒಂದು. As dilution increases, concentration decreases. So if I say I am increasing the dilution of the solution, I mean I am decreasing the concentration of the solution. Dilution ಹಿಂಗೆ ಜಾಸ್ತಿ ಆದ್ರೆ ಕಾನ್ಸಂಟ್ರೇಷನ್ ಹಿಂಗೆ ಜಾಸ್ತಿ ಆಗುತ್ತೆ. ಹೌದಿಲ್ಲ? ಅಥವಾ ಡೈಲ್ಯೂಷನ್ ಜಾಸ್ತಿ ಅನ್ನೋದು ಒಂದು, ಕಾನ್ಸಂಟ್ರೇಷನ್ ಕಡಿಮೆ ಅನ್ನೋದು ಒಂದು. ಹಾಂ. ಸೊ ಈ ಡೈಲ್ಯೂಷನ್ ಜಾಸ್ತಿ ಹಾಕೊಂತ ಹೋದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಹಾಕೊಂತ ಹೋಗುತ್ತೆ, ಕಡಿಮೆ ಹಾಕೊಂತ ಹೋಗುತ್ತೆ. ಸೊ ಇಲ್ಲೇ ನೆಕ್ಸ್ಟ್ ಒಂದು ಪಾಯಿಂಟ್. ಸೊ ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ವಿ, ಇನ್ನು ಸ್ವಲ್ಪ ಏನೋ ಒಂದು ಬಂತು ಹಿಂಗೆ. ಇನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ, ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ವಿ ಅಂದ್ರೆ ಏನು ಡೈಲ್ಯೂಷನ್ ಮಾಡ್ಕೊಂಡು ಹೊಂಟಿನ ಈಗ? ಅರ್ಥ ಆಗೋದಿಲ್ಲ.
ಸೊ ಇನ್ನು ಸ್ವಲ್ಪ ಡೈಲ್ಯೂಷನ್ ಮಾಡಿದೆ ಅಂದರೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದೆ, ಹಿಂಗೆ ಬರ್ಕೊಂತ ಹೋಯ್ತು. ಈಗ ನಾನು 4 ಪಾಯಿಂಟ್ ಸಿಕ್ಕು ನನಗೆ. ಹಿಂಗೆ ಇಷ್ಟ ಮಾಡಿಬಿಡ್ತೀನಿ ಎಕ್ಸ್ಪೆರಿಮೆಂಟ್, ಮುಂದೆ ಮಾಡೋಕ್ಕೆ ಹೋಗಂಗೇ ಇಲ್ಲ. ಇಷ್ಟು ಮಾಡಿದ್ರೆ ಸಾಕು ನಾನು, ಬಿಕಾಸ್ ನಂಗೆ ಇಲ್ಲೊಂದು ಸ್ಟ್ರೇಟ್ ಲೈನ್ ಬಂದೈತೆ. ಸ್ಟ್ರೇಟ್ ಲೈನ್ ಬಂದೈತಿಲ್ಲ, ಅನ್ಸೋಲ್ಡ್ ಅಂದರು ಅನ್ಕೋರಿ, ಸ್ಟ್ರೇಟ್ ಲೈನ್ ಅದು. ಈಗ ನನಗೇನು ಬೇಕು? ಕ್ಯಾಪ್ ನಾಟ್ ಎಮ್. ಏನು ಕ್ಯಾಪ್ ಎಮ್ ನಾಟ್? ಕ್ಯಾಪ್ ಎಮ್ ನಾಟ್ ಬೇಕು ನನಗೆ. ಅಂದ್ರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಬೇಕು. ಅಂದ್ರೆ ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್, ಅಂದ್ರೆ ಮೋಲಾರ್ ಕಂಡಕ್ಟೆನ್ಸ್ ಅಟ್ 0 ಕಾನ್ಸಂಟ್ರೇಷನ್ ಬೇಕು. ಕಾನ್ಸಂಟ್ರೇಷನ್ 0 ಇಲ್ಲಿರ್ತೈತಿ, ಹೌದಿಲ್ಲ? ರೂಟ್ ಸಿ ಹಿಂಗೆ ಜಾಸ್ತಿ ಹಾಕೊಂತ ಹೊಂಟೈತೆ ಅಂದ್ರೆ ರೂಟ್ ಸಿ ಇಲ್ಲಿ 0 ಇರ್ತೈತಿಲ್ಲ. ಸೊ ರೂಟ್ ಸಿ ಹಿಂಗೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದ, ಕಾನ್ಸಂಟ್ರೇಷನ್ ಹಿಂಗೆ ಜಾಸ್ತಿ ಆಗುತ್ತೆ ಅನ್ನೋದು ಒಂದ. ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ರೂಟ್ ಸಿನೂ ಜಾಸ್ತಿ ಆಗುತ್ತೆ, ಹೌದಿಲ್ಲ? ಹಿಂಗೆ ಹೋದ್ರೆ ಏನು ಜಾಸ್ತಿ ಆಗುತ್ತೆ? ಹಿಂಗೆ ಹೋದ್ರೆ ಏನು ಕಡಿಮೆ ಆಗುತ್ತಾ? ಹಾಂ, ಕರೆಕ್ಟ್. ಹಿಂಗೆ ಹೋದ್ರೆ ಏನು ಜಾಸ್ತಿ ಆಗುತ್ತಾ? ಹಾಂ, ಹಿಂಗೆ ಹೋದ್ರೆ ಏನು ಕಡಿಮೆ ಆಗುತ್ತಾ? ಹಿಂಗೆ ಹೋದ್ರೆ ಏನು ಕಡಿಮೆ ಆಗುತ್ತೆ? ಕಾನ್ಸಂಟ್ರೇಷನ್. ಕರೆಕ್ಟ್, ಅರ್ಥ ಆಗೈತೆ. ಈಗ ನಾನು ಡೈಲ್ಯೂಷನ್ ಜಾಸ್ತಿ ಮಾಡ್ಕೊಂತ ಹೊಂಟೀನಿ ಅಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೊಂಡು ಬಂದೀನಿ. ಸೊ ಹಿಂಗೆ ಇಲ್ಲಿ ತನಕ ಹಾಕಿದೆ ನಾನು. ಈಗ ಇಷ್ಟು ಮಾಡಿದ್ರೆ ಸಾಕು ಅಂತೀನಿ ನಾನು. ಈಗೇನು ಮಾಡ್ತೀನಿ, ನಂದು ಸ್ಟ್ರೇಟ್ ಲೈನ್ ಬಂತಿದ್ದು ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದು. ಫಾರ್ ಯಾವ ಎಲೆಕ್ಟ್ರೋಲೈಟ್? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಇನ್ನು ನನಗೆ ಕ್ಯಾಪ್ ಎಮ್ ನಾಟ್ ಸಿಕ್ಕಿಲ್ಲ. ಸಿಕ್ಕೈತನ್ರಿ? ಸಿಕ್ಕಿಲ್ಲ. ಆದ್ರೆ ನಾನು ಏನು ಮಾಡ್ತೀನಲ್ರಿ, ಇಲ್ಲಿಂದ ಈ ಲೈನನ್ನು ಎಕ್ಸ್ಟ್ರಾಪೊಲೇಟ್ ಮಾಡ್ತೀನಿ. ಎಕ್ಸ್ಟ್ರಾಪೊಲೇಟ್ ಅಂದ್ರೆ ಏನು? ಮ್ಯಾಥ್ಸ್ನಾಗ ಬಂದಿರ್ಬೇಕಲ್ಲ, ಎಕ್ಸ್ಟೆಂಡ್ ಮಾಡೋದು. ಹೆಂಗೆ ಎಕ್ಸ್ಟೆಂಡ್ ಮಾಡೋದು? ಇಲ್ಲೇ ಹಿಂಗೆ ಹೊಂಟಿತ್ರಿ ಅದು ಸ್ಟ್ರೇಟ್ ಲೈನ್, ಇಲ್ಲೊಂದು ಸ್ಕೇಲ್ ಇಡೋದು, ಹೌದಾ? ಸ್ಕೇಲ್ ಇಟ್ಟು ದೊಡ್ಡ ಸ್ಕೇಲ್ ಇರ್ಬೇಕದು, ಇಲ್ಲಿ ತನಕ ಕನೆಕ್ಟ್ ಆಗಿರ್ಬೇಕು. ಅಥವಾ ಹಿಂಗೆ ಅರ್ಧ ಹೊಡ್ಕೊಂಡು ಹಿಂಗೆ ಸರಿಸಿ ಹಿಂಗೆ ಹೊಡ್ಕೊಂಡ್ರೆ ಇಲ್ಲಿ ಬಂದು ಈ ಲೈನ್ ನಿಂದಿರ್ತೈತದ. ಈ ಲೈನಿಗೆ ಇಲ್ಲಿ ಟಚ್ ಆತಂದ್ರೆ ಇದು ನಂದು ಕ್ಯಾಪ್ ಎಮ್ ನಾಟ್. ಯಾಕೆ? ಇಲ್ಲಿ ಏನೈತಿ? ಕಾನ್ಸಂಟ್ರೇಷನ್ 0 ಅಂದ್ರೆ ಇನ್ಫೈನೈಟ್ ಡೈಲ್ಯೂಷನ್. ಇನ್ಫೈನೈಟ್ ಡೈಲ್ಯೂಷನ್ ಏನು ಮೋಲಾರ್ ಕಂಡಕ್ಟೆನ್ಸ್ ಇರ್ತೈತಿ, ಅದು ನಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್. ಸೊ ಇದು ಈಸಿಲಿ ಸಿಕ್ತು. ಯಾವ ಎಲೆಕ್ಟ್ರೋಲೈಟಿಗೆ? ಹಾಂ, ವೀಕ್ ಎಲೆಕ್ಟ್ರೋಲೈಟಿಗೆ ಹೆಂಗೆ ಅದು ಕತಿ ಬೇರೆನೇ ಐತಿ. ಆ ಕತಿ ನಾವು ನಾಳೆ ಅಥವಾ ನಮ್ಮ ನೆಕ್ಸ್ಟ್ ಕ್ಲಾಸ್ ಯಾವಾಗ ಬರ್ತಾವ ನೋಡೋಣ. ಇಷ್ಟೆಲ್ಲ ಅರ್ಥ ಆಯ್ತಾ ಡಿಸ್ಕಸ್ ಮಾಡಿದ್ದೆ? ಓಕೆ, ಥ್ಯಾಂಕ್ ಯು.